ಗಾಂಧಿ ಬರೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅನಿವಾರ್ಯವಾಗಿರ್ತಕ್ಕಂಥವ್ರು. ಜಗತ್ತಿನ ದೊಡ್ಡ ದಾರ್ಶನಿಕರು, ಮಹಾನ್ ಸಾಧಕರು ಗಾಂಧೀಜಿಯವರ ವ್ಯಕ್ತಿ ವಿಚಾರಗಳನ್ನು ಅಳವಡಿಸ್ಕೊಂಡು ಬದುಕಿ ಒಂದು ಸಾಧನೆಯನ್ನು ಮಾಡಿರೋದನ್ನು ನಿಮ್ಮ ಜೊತೆ ಕೆಲವನ್ನು ಹಂಚಿಕೊಳ್ತೇನೆ. ಬಹುಶಃ ತಾವೆಲ್ಲ ಕೇಳಿದಿರಿ, ಅಮೇರಿಕಾದ ಕಪ್ಪು ಜನರಿಗೆ ಮತದಾನದ ಹಕ್ಕಿರಲಿಲ್ಲ, ಅವರಿಗೆ ಪೌರತ್ವ ಇರಲಿಲ್ಲ. ಅದಕ್ಕೆ ಹೋರಾಟ ಮಾಡಿದಂಥವರು ಮಾರ್ಟಿನ್ ಲೂಥರ್ ಕಿಂಗ್ ಒಂದೇ ಮಾತು ಹೇಳಿದ್ದಾರೆ, ಗಾಂಧೀಜಿ ಈ ಜಗತ್ತಿಗೆ ಅನಿವಾರ್ಯ, ಮರೆತರೆ ವಿಶ್ವದ ನಾಶ ಅಂತ. ಎರಡನೇದು, ಒಬಾಮಾ ಅವರು 2010 ಮತ್ತು 2015 2 ಸಾರಿ ಭಾರತಕ್ಕೆ ಬಂದಿದ್ದರು. ಭಾರತಕ್ಕೆ ಬಂದಾಗ ನಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು, ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆ್ಯಸ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿ ಅಂತ. ಯಾಕೆಂತ ಹೇಳಿದ್ರೆ, ಮಾರ್ಟಿನ್ ಲೂಥರ್ ಕಿಂಗ್ ಏನಾದರೂ ಹೋರಾಟ ಮಾಡದೇ ಹೋಗಿದ್ದರೆ ಅವರು ಖಂಡಿತ ಮತದಾನದ ಹಕ್ಕೂ ಇಲ್ಲ, ಪೌರತ್ವನೂ ಇಲ್ಲ, ಒಬಾಮಾ ಅಧ್ಯಕ್ಷನಾಗ್ತಿರಲಿಲ್ಲ.